ಯಾಕೆ ಲೋ ಬಜೆಟ್ಲೆ ಮೈಕ್ ತೊಗೊಂಡ್ಪಾ ಅಂತಂದ್ರೆ ಯಾವ ರೀಸನ್ನಿಂದ ತೊಗೊಂಡೆ ಅಂತಂದ್ರೆ ನಾನು ಏನಾದರೂ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಲೋ ಬಜೆಟ್ಲೆ ಸ್ಟಾರ್ಟ್ ಮಾಡೋಣ, ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡೋಣ, ಇದ್ದಿದ್ದು ಬಜೆಟಲ್ಲೇ ತೊಗೋಣ, ಸ್ಟಾರ್ಟಿಂಗ್ ಇದ್ದಿದ್ದು ಬಜೆಟಲ್ಲೇ ತೊಗೋಣ. ಯಾಕಂದರೆ ಹೆವಿ ಬಜೆಟ್ ಬೇಡ. ನೀ ಯಾಕೆ ಒಮ್ಮೆ ಹೆವಿ ಹೆವಿ ಹೆವಿನ ತೊಗೋಬೇಕಂತ ಆಸೆ ಇಟ್ಕೋಬಾರ್ದು ಯಾವ್ದನ್ನು. ನಾ ಯಾಕೆ ಈ ಲೋ ಬಜೆಟ್ ಮೈಕ್ ನಿಮ್ಗೆ ತೋರ್ಸಾತೀನಪ್ಪ ಅಂತಂದ್ರೆ ಯಾಕೆ ತೋರಿಸಿನಿ, ಯಾವ ರೀಸನ್ನಿಂದ ತೋರಿಸಿನಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ನಾ ಲೋ ಬಜೆಟ್ಲೆ ಮೈಕ್ ತೊಗೊಂಡೀನಿ. ಈಗ ಹೆವಿ ಲೋ ಬಜೆಟ್ಲೆ ಮೈಕ್ ತೊಗೊಂಡೀನಿ. ಹೆವಿ ಪೂರಾ ಲೋ ಬಜೆಟ್ಲೆ ಮೈಕ್ ತೊಗೊಂಡೀನಿ. ಪೂರಾ ಲೋ ಬಜೆಟ್ಲೇನ ಮೈಕ್ ತೊಗೊಂಡು ನಾನು. ಅದ್ರ ಸಂಬಂಧ ನೀ ಲೋ ಬಜೆಟ್ಲೇನ ತೊಗೋಬೇಕು ಯಾವತ್ತಿದ್ದು. ಲೋ ದಟ್ಸ್ ಗುಡ್ ಅಷ್ಟೇ ಗೈಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟೇ ನಾ ಮೈಕ್ ತೊಗೊಂಡಿದ್ದೆ ಇದ್ರಲ್ಲೇನ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಮನಿ ಪವರ್ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿರಿ ಇವತ್ತು ಏನು ವಿಡಿಯೋದಾಗ ನಿನ್ನೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ನಿನ್ನೆ ಬ್ಲಾಗ್ ಒಳಗೆ ಅದೇನಪ್ಪ ಸರ್ಪ್ರೈಸ್ ಇವತ್ತಿಂದ, ಅದು ಲೋ ಬಜೆಟ್ ಮೈಕ್ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿರಿ. ಅಗದಿ ಅಂದ್ರೆ ಅಗದಿ ಅದು ಲೋ ಬಜೆಟ್ ಮೈಕ್, ಅಗದಿ ಲೋ ಬಜೆಟ್ ಮೈಕ್. ಅದು ನಿಮ್ಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ನಾ ಸ್ಟಾರ್ಟ್ ಮಾಡೋದೇ ಇದರಿಂದ ಸ್ಟಾರ್ಟ್ ಮಾಡಬೇಕು. ಹೆವಿ ತೊಗೋದು ಬೇಡ, ಸ್ಟಾರ್ಟಿಂಗ್ ಹೆವಿನ ತೊಗೋದು ಬೇಡ, ಲೋ ಬಜೆಟ್ಲೇ ತೊಗೋಣ. ಸ್ಟಾರ್ಟಿಂಗ್ ಹೆವಿಲೇ ಈಗ ನಾ ವಿಡಿಯೋ ಮಾಡ್ತೀನಲ್ಲ, ಅದ್ರ ಸಂಬಂಧ ವಾಯ್ಸ್ ಕ್ಲಿಯರ್ ಬರತ್ತಿದ್ದಿಲ್ಲ. ಅದ್ರ ಸಂಬಂಧ ಒಂದು ಸ್ಮಾಲ್ ಲೋ ಬಜೆಟ್ ಮೈಕ್ ಅದನ್ನು ತೊಗೊಂಡು ವಿಡಿಯೋ ಸ್ಟಾರ್ಟ್ ಮಾಡೀನಿ ಇವತ್ತು. ಅದರದನ ಕಂಟೆಂಟ್ ನೋಡ್ರಿ. ಲೋ ಬಜೆಟಿಂದನೇ ಸ್ಟಾರ್ಟ್ ಮಾಡ್ಬೇಕು. ನಾ ಒಂದು ಬಿಸ್ನೆಸ್ ಐಡಿಯಾಂದು ಹೇಳ್ತೀನಿ, ಒಂದು ಇದ್ರದ್ದು ಹೇಳ್ತೀನಿ. ಸ್ಟಾರ್ಟಿಂಗ್ ನೀ ಲೋಲೇ ಸ್ಟಾರ್ಟ್ ಮಾಡ್ಬೇಕು. ಅದು ಹೆವಿ ತೊಗೊಂಡ್ರೆ ಅದು ಉಪಯೋಗ ಆಗಂಗಿಲ್ಲ ನನ್ನ ಪ್ರಕಾರ. ನೀವು ಹೆಂಗಂದ್ರೆ ನಿಮ್ಮ ಮೈಂಡ್ ಲೋ ಬಜೆಟ್ಲೆ ಸ್ಟಾರ್ಟ್ ಮಾಡೋಣ ಮೊದಲ. ನೀ ಯಾಕೆ ಒಮ್ಮೆ ಹೆವಿನ ತೊಗೋಬೇಕಂತ ಆಸೆ ಇಟ್ಕೋಬಾರ್ದು ಯಾವ್ದನ್ನು. ನೀ ಸ್ಟಾರ್ಟಿಂಗ್ನ ಹೆವಿನ ತೊಗೋಬೇಕಪ್ಪ ನಾನು, ಅದರಲ್ಲೇನೋ ಮಾಡಬೇಕು ಅಂಥೇಳಿ ಅದನ್ನು ಮಾಡಿ ತೊಗೋಬಾರ್ದು. ಸ್ಟಾರ್ಟಿಂಗ್ ಲೋ ಬಜೆಟ್ಲೇನೆ ಸ್ಟಾರ್ಟ್ ಮಾಡ್ಬೇಕು ಯಾವತ್ತೂ. ಸ್ಟಾರ್ಟಿಂಗ್ ಲೋ ಬಜೆಟ್ ಸ್ಟಾರ್ಟ್ ಮಾಡಿದ್ರೆ ಮುಂದೆ ತಾನೇ ಹೆವಿ ಬಜೆಟ್ ತೊಗೋಕೆ ಉಪಯೋಗ ಆಗುತ್ತೆ, ಫಲ ಕೊಡುತ್ತೆ. ನೀ ಸ್ಟಾರ್ಟಿಂಗನ ನಾ ಹೆವಿ ಮಾಡ್ತಾನೆ ಅಂತ ಅಂದ್ರೆ ನಿನ್ನ ಕೆಲಸ ಆಗಂಗಿಲ್ಲ. ಹೆವಿ ಯಾಕೆ ಮಾಡ್ತೀನಿ ಸ್ಟಾರ್ಟಿಂಗ? ಹೆವಿ ಯಾಕೆ ತೊಗೋತಿ, ಹೆವಿ ಯಾಕೆ ಮಾಡ್ತಿ, ಹೆವಿ ಬಜೆಟ್ ಹಾಕಿ ತೊಗೋತಿ? ಲೋ ಬಜೆಟ್ ಸ್ಟಾರ್ಟ್ ಮಾಡು. ಲೋ ಬಜೆಟ್ನೇ ಸ್ಟಾರ್ಟ್ ಮಾಡಿದಂದ್ರೆ ನೀನು ತಾನಾಗೆ ಅದಕ್ಕಿಂತ ಡಬಲ್ ತೊಗೋಷ್ಟು ಸಕ್ಸಸ್ ಆಗ್ತಿ. ಯಾಕೆ ಸ್ಟಾರ್ಟಿಂಗ್ ಯಾಕೆ ಲೋ ತೊಗೋಬಾರ್ದು ಅದನ್ನು ಹೇಳ್ರಿ ನೀವು. ಸ್ಟಾರ್ಟಿಂಗ್ ಲೋ ತೊಗೋಬೇಕು. ಲೋ ಇಂದ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಹೈ ಆಗಬೇಕು. ನಾವು ಸಕ್ಸಸ್ ಆಗಬೇಕು. ಏನು ಗೈಸ್, ಸಕ್ಸಸ್ ಆಗಬೇಕೇ. ನಾ ಯಾಕೆ ಈ ಲೋ ಬಜೆಟ್ ಮೈಕ್ ನಿಮ್ಗೆ ತೋರ್ಸಾತೀನಪ್ಪ ಅಂತಂದ್ರೆ ಯಾಕೆ ತೋರಿಸಿನಿ, ಯಾವ ರೀಸನ್ನಿಂದ ತೋರಿಸಿನಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ನಾ ಲೋ ಬಜೆಟ್ಲೆ ಮೈಕ್ ತೊಗೊಂಡೀನಿ. ಈಗ ಹೆವಿ ಲೋ ಬಜೆಟ್ಲೆ ಮೈಕ್ ತೊಗೊಂಡೀನಿ. ಪೂರಾ ಲೋ ಬಜೆಟ್ಲೆ ಮೈಕ್ ತೊಗೊಂಡೀನಿ. ಪೂರಾ ಲೋ ಬಜೆಟ್ಲೇನ ಮೈಕ್ ತೊಗೊಂಡು ನಾನು. ಅದ್ರ ಸಂಬಂಧ ನೀ ಲೋ ಬಜೆಟ್ಲೇನ ತೊಗೋಬೇಕು ಯಾವತ್ತಿದ್ದು. ಲೋ ಬಜೆಟ್ಲೇನ ತೊಗೊಂಡ್ರೆ ನಿನ್ನ ಮುಂದೆ ಸಕ್ಸಸ್ ಆಗೈತಿ. ಯಾಕೆ ಸಕ್ಸಸ್ಪ ಹೆವಿ ಎದ್ರಾಗಾದ್ರೂ ನೀ ಲೋ ಬಜೆಟ್ಲೇನ ಕೆಲಸ ಮಾಡ್ಬೇಕು. ನಾವು ಒಮ್ಮೆ ಎಲ್ಲ ಇಟ್ಕೊಂಡ ಮಾಡ್ತೀನಿ ಅಂದ್ರೆ ನೀ ಸಕ್ಸಸ್ ಆಗೋಲ್ಲ. ಎಲ್ಲ ಟೈಮ್ ಪಾಸ್ ಆಕೊಂತ ಹೋಗ್ಬಿಡ್ತೈತಿ. ನೀನು ಸಕ್ಸಸ್ ಆಗ್ಬೇಕಂದ್ರೆ ಎದನ್ನಾದರೂ ಒಂದು ಸ್ಟಾರ್ಟ್ ಮಾಡು. ಏನಾದರೂ ಒಂದು ಸ್ಟಾರ್ಟ್. ನಾ ಈಗ ಇದ್ರ ರೀಸನ್ ಹೇಳೋಣ. ಇದ್ರ ಹೇಳೋದು ಬೇಡ. ಇದ್ರ ರೀಸನ್ ಹೇಳ್ತೀನಿ. ಎದಕ್ಕೆ ಇದ್ರ ರೀಸನ್ ಹೇಳೋದಪ್ಪ ಅಂತಂದ್ರೆ, ಈಗ ಮೈಕ್ ಲೋ ಬಜೆಟ್ಲೆ ಯಾಕೆ ತೊಗೊಂಡ್ಪಾ ಸ್ಟಾರ್ಟಿಂಗ್ ನಾ ಅಂತಂದ್ರೆ, ಸ್ಟಾರ್ಟಿಂಗ್ ಲೋನೇ ಸ್ಟಾರ್ಟ್ ಮಾಡೋಣ, ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡೋಣ. ಹೆವಿ ತೊಗೋದು ಬೇಡ. ಈಗ ಇದ್ರದ್ರಲ್ಲೇ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗೋಣ, ಆಮೇಲೆ ಮುಂದೆ ನೋಡೋಣ ಅಂಥೇಳಿ ಇದನ್ನು ತೊಗೊಂಡಿದ್ದು ನಾನು. ಮೈಕ್ ರಿವೀಲ್ ಮಾಡೋ ಮುಂಚೆ ಹೇಳ್ತಾ ಇದ್ದೀನಿ ನಿಮ್ಗೆ ಏನಪ್ಪ ಅಂತಂದ್ರೆ, ಯಾಕೆ ಲೋ ಬಜೆಟ್ಲೆ ಮೈಕ್ ತೊಗೊಂಡ್ಪಾ ಅಂತಂದ್ರೆ ಯಾವ ರೀಸನ್ನಿಂದ ತೊಗೊಂಡೆ ಅಂತಂದ್ರೆ, ನಾನು ಏನಾದರೂ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಲೋ ಬಜೆಟ್ಲೆ ಸ್ಟಾರ್ಟ್ ಮಾಡೋಣ, ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡೋಣ, ಇದ್ದಿದ್ದು ಬಜೆಟಲ್ಲೇ ತೊಗೋಣ. ಸ್ಟಾರ್ಟಿಂಗ್ ಇದ್ದಿದ್ದು ಬಜೆಟಲ್ಲೇ ತೊಗೋಣ. ಯಾಕಂದರೆ ಹೆವಿ ಬಜೆಟ್ ಬೇಡ. ಈಗ ಇದ್ದಿದ್ರ ಬಜೆಟಲ್ಲೇ ತೊಗೊಂಡು ಸಕ್ಸಸ್ ಆಗಿ ಮುಂದಿನ ಕಾಲಕ್ಕೆ ತೊಗೋ ಟೈಮ್ ಅಂತಂದ್ರೆ ಹೆವಿ ತೊಗೋಣ. ಇದಕ್ಕಿಂತ ಡಬಲ್ ಬಜೆಟ್ಲೆ ತೊಗೋಣ. ಈಗ ಇದ್ದಿದ್ದು ಬಜೆಟಲ್ಲೇ ಇದ್ದಿದ್ದು ಸಣ್ಣ ಮೈಕ್ಲೆ ಸ್ಟಾರ್ಟ್ ಮಾಡೋಣ. ಇದ್ದಿದ್ದು ಫೋನಲ್ಲೇ ಇದ್ದಿದ್ದು ಎದ್ರಾಗ ಏನೈತಲ್ಲ ನಮ್ಮ ಕಡೆ ಅದರಿಂದ ಸ್ಟಾರ್ಟ್ ಮಾಡೋಣ. ಎಷ್ಟೈತೆ ನಮ್ಮ ಕಡೆ ಅದರಲ್ಲೇ ಅದರಿಂದನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ
ಆ ರೀಸನಿಗಾಗಿ ಈ ಮೈಕ್ ತೊಗೊಂಡಿದ್ದೆ. ದಟ್ಸ್ ಗುಡ್. ಆ್ಯಂಡ್ ನಮ್ದು ಕ್ಲಿಯರಿಟಿ ಕೊಟ್ಬಿಟ್ರೆ ಮುಗಿದೋತು ಇಷ್ಟೇ. ಇನ್ನೊಂದು ಏನು ಮೈಕ್ ರಿವೀಲ್ ಮಾಡೋದು ಈಗ ಮೈಕ್ ರಿವೀಲ್ ಮಾಡ್ತೀನಿ ನೋಡಿರಿ. ನೀವು ಏನು ಅನ್ಕೋತೀವಿ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನಾ ತೊಗೊಂಡು ಸ್ಟಾರ್ಟ್ ಮಾಡೋದು ಇದೆ. ಹೆವಿ ಬಿಸ್ನೆಸ್ ಹೆವಿ ಬಜೆಟ್ಲಿ ಬೇಡ, ಸ್ಟಾರ್ಟಿಂಗ್ ಸ್ಲೋ ಬಜೆಟ್ಲಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇದನ್ನು ತೊಗೊಂಡಿನಿ. ಮೈಕ್ ರಿವೀಲ್ ಮಾಡ್ತೀನಿ, ನೋಡ್ಕೊಳ್ರಿ. ಮೈಕ್ ರಿವೀಲ್ ಮಾಡುವಾಗ ಮೈಕ್ ತೆಗೆದು ತೋರಿಸ್ಬೇಕಾಗತ್ತೆ. ಅವಾಗ ಒಂದು ಸಲ ವಾಯ್ಸ್ ಕಡಿಮೆ ಬಂದ್ರೆ ಸ್ವಲ್ಪ ಕ್ಷಮೆ ಇರಲಿ. ಸ್ವಲ್ಪ ವಾಯ್ಸ್ ಕಡಿಮೆ ಬರೋದು ಅವಾಗ ಮೈಕ್ ತೆಗೆದು ನಿಮಗೆಲ್ಲ ತೋರಿಸ್ಬೇಕಲ್ಲ ಪೂರ ಅದಕ್ಕೆ ತೋರಿಸ್ತೀನಿ ಗೈಸ್. ವಾಯ್ಸ್ ಕಡಿಮೆ ಅಂದ್ರೆ ಕ್ಷಮೆ ಇರಲಿ. ದಟ್ಸ್ ಗುಡ್ ಗೈಸ್. ನೋಡ್ಬೋದು ನೀವು, ಇದೇ ನನ್ನ ಮೈಕ್, ಇದು ಹೆಡ್ಫೋನ್. ನೀವೇನು ಅನ್ಕೋತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಇದನ್ನು ಯೂಸ್ ಮಾಡೇ ಈಗ ನಿಮಗೆ ಕ್ಲಿಯರಿಟಿ ವಾಯ್ಸ್ ಕೊಡೋದು. ನೋಡ್ರಿ ಇಲ್ಲಿ ಐತಿ, ಐತಲ್ಲ, ಇದನ್ನು ಹಿಡ್ಕೊಂಡು ನಾನು ಮಾತಾಡ್ತೀನಿ. ಇದು ಫೋನಿಗೆ ಕನೆಕ್ಟ್ ಮಾಡೋದು. ಯೂಸ್ ಇಲ್ಲ. ಇದನ್ನು ಕನೆಕ್ಟ್ ಮಾಡಿ ಇದನ್ನು ಹಿಡ್ಕೊಂಡು ಮಾತಾಡಿದರೆ ಕರೆಕ್ಟಾಗಿ ವಾಯ್ಸ್ ಕ್ಲಿಯರ್ ಬರ್ತದೆ. ನಿಮ್ಗೆ ಅದನ್ನೇ ತೋರಿಸ್ತಾ ಇರ್ತಿದ್ದೀನಿ ನಾನು. ಇದು ಪೂರ ಲೋ ಬಜೆಟ್ ಮೈಕ್, ಅತ್ಯಂತ ಪೂರವಾದ ಲೋ ಬಜೆಟ್ ಮೈಕ್. ಇಲ್ಲಿ ನೋಡ್ರಿ, ಇದನ್ನು ಹಿಡ್ಕೊಂಡು ನಾನು ಮಾತಾಡ್ತೀನಿ. ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿರಿ, ಇದನ್ನು ಹಿಡ್ಕೊಂಡು ನಾನು ಮಾತಾಡ್ತೀನಿ ವಿಡಿಯೋದಲ್ಲಿ. ಇದು ಕನೆಕ್ಟ್ರ್, ಇದು ಫೋನಿಗೆ ಹೆಡ್ಫೋನ್ ತುರ್ಕೋದಿರ್ತೈತಲ್ಲ ಅದು. ಇದು ಪೂರ ಲೋ ಬಜೆಟ್ ಮೈಕ್. ಲೋ ಅಂದರೆ ಬಜೆಟ್ ಮೈಕ್. ಇವೆರಡೂ ಯೂಸ್ ಇಲ್ಲ, ಇವು ಕೇಳೋಕ್ಕಷ್ಟೇ ಬಿಡಿ, ಯೂಸ್ ಇಲ್ಲ. ಇದು ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಇದನ್ನು ಹಿಡ್ಕೊಂಡು ಮಾತಾಡಿದ್ರೆ ಕರೆಕ್ಟಾಗಿ ವಾಯ್ಸ್ ಕ್ಲಿಯರಾಗಿ ಬರುತ್ತೆ. ಈಗ ಸ್ವಲ್ಪ ಕ್ಲಿಯರಾಗಿ ಬರ್ತೈತಿಲ್ಲೋ ಗೊತ್ತಿಲ್ಲ. ಕರೆಕ್ಟಾಗಿ ಬರಲಿ. ಆ್ಯಂಡ್ ಈಗ ನಿಮ್ಗೆ ಕ್ಲಿಯರಿಟಿ ಕೊಡ್ಬೇಕಂದ್ರೆ ಅದಕ್ಕೆ ಸಂಬಂಧ ಇದರಿಂದನೂ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದು ನಾನು. ದಟ್ಸ್ ಗುಡ್. ಈಗ ನೋಡಿರಿ, ಇದು ಲೋ ಬಜೆಟ್ ಮೈಕ್. ಇದ್ರ ಬಜೆಟ್ ಏನಪ್ಪ ಅಂತಂದ್ರೆ ಎಷ್ಟು ಬಜೆಟ್ ಇದ್ರ ಬಜೆಟ್ ಏನು ಹೇಳ್ತೀನಿ ನೋಡಿರಿ. ಇದ್ರದ್ದು ಏನು ಬಜೆಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ಲರೂ ಯೂಸ್ ಮಾಡೋದಂದ್ರೆ ಮೈಕ್ ಸಂಬಂಧ ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾ ಮೈಕ್ ಯೂಸ್ ಮಾಡೋಕ್ಕಂತ ತೊಗೊಂಡಿದ್ದಿದೆ. ಆ್ಯಂಡ್ ಆಲ್ಮೋಸ್ಟ್ ಈಗ ಇದನ್ನು ಬಂದ್ಬಿಟ್ಟಾವು. ಇದನ್ನ ಯಾರು ಯೂಸ್ ಮಾಡೋಂಗಿಲ್ಲ ಜಾಸ್ತಿ. ನಾ ಮೈಕ್ ಸಂಬಂಧ ಯೂಸ್ ಮಾಡ್ಕೊಳಕ್ಕೆ ತೊಗೊಂಡಿದ್ದಿದೆ. ಆ್ಯಂಡ್ ಇದನ್ನು ಎಲ್ಲದಕ್ಕೂ ಅಂದ್ರೇನು ಸಾಂಗ್ ಕೇಳೋಕ್ಕೂ ಬಳಸ್ಬೋದು. ನಾ ಮೈಕ್ ಸಂಬಂಧ ಅಂತೇಳಿ ತೊಗೊಂಡಿದ್ದಿದೆ. ಮೈಕ್ ಸಂಬಂಧ ವಾಯ್ಸ್ ಕ್ಲಿಯರ್ ಬರಲಿ, ಇದನ್ನ ಇಟ್ಕೊಂಡು ಮಾತಾಡೋಣ ಅಂತೇಳಿ ತೊಗೊಂಡಿದ್ದೆ. ದಟ್ಸ್ ಗುಡ್ ಅಷ್ಟೇ ಗೈಸ್. ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟೇ ನಾ ಮೈಕ್ ತೊಗೊಂಡಿದ್ದೆ. ಇದರಲ್ಲೇ ನಾವು ಮಾಡತ್ತೀನಿ. ಇನ್ನು ಮುಂದೆ ಹೆಚ್ಚಿನ ತೊಗೋಬೇಕಂತಂದ್ರೆ ಮುಂದೊಂದು ದಿನ ತೊಗೋಣ. ಈಗ ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಇದ್ದಿದ್ರಲ್ಲೇ ಬೆಳೆಯೋಣ, ಇದ್ದಿದ್ರಲ್ಲೇ ಖುಷಿ ಪಡೋಣ, ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇದನ್ನು ಲೋ ಬಜೆಟ್ಲೆ ತೊಗೊಂಡು ಯೂಸ್ ಮಾಡಿಕೊಂಡು ವಿಡಿಯೋ ಮಾಡತ್ತೀನಿ ಗಾಯ್ಸ್. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತ, ಇದ್ದಿದ್ರಲ್ಲೇ ಪಾರ್ ಮಾಡೋಣ, ಮುಂದೆ ನೋಡೋಣ. ಮುಂದೆ ತಗೋ ಕಾಲು ಬಂದ್ರೆ ತೊಗೊಂಡೇ ಬಿಡೋಣ. ತಗೋ ಕಾಲು ಬಂದ್ರೆ ಅಂತಲ್ಲ, ತಗೋ ಕಾಲು ಬರೋಂಗೆ ನಾವು ಮಾಡೋಣ. ತಗೋ ಕಾಲು ಬರೋಂಗೆ ನಾವು ಮಾಡ್ಬೇಕು. ಕಾಲು ಬರೋಂಗಿಲ್ಲ, ನಾವು ಮಾಡ್ಬೇಕು. ನಾವು ಸಕ್ಸಸ್ ಆಗ್ಬೇಕಂದ್ರೆ ಏನಾದರೂ ಒಂದು ಕೆಲಸ ಮಾಡ್ಬೇಕು. ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ. ಅವಾಗ ತಾನೇ ತೊಗೋತೀವಿ, ತಾನೇ ಕೆಲಸ ಮಾಡ್ತೀವಿ. ಆ್ಯಂಡ್ ಈಗೇನು ಹೇಳೋದಪ್ಪ ಅಂತಂದ್ರೆ ಇದ್ದಿದ್ರಲ್ಲೇ ಪಾರಾಗಿ ಮುಂದೆ ಬೆಳೆಯೋಣ. ಈಗ ಇದ್ದಿದ್ರಲ್ಲೇ ಬೆಳೆದು ಆದಮೇಲೆ ಇಂಥವು ಯಾಕೆ 10 ಯಾಕೆ 50 ತೊಗೋದು, ಇಂಥದ್ದು 1 ಯಾಕೆ 50 ತೊಗೋಣ. ಮೈಕ್ ಚಲೋದೊಂದು ಮೈಕ್ ತೊಗೋಣ ಅವಾಗ. ಈಗ ಇದ್ದಿದ್ರಲ್ಲೇ ಪಾರ್ ಮಾಡೋಣ. ದಟ್ಸ್ ಗುಡ್. ಇದ್ರ ಬಜೆಟ್ ಏನು ಎಲ್ಲರಿಗೂ ಆಲ್ಮೋಸ್ಟ್ ಇದ್ರ ಬಜೆಟ್ ಏನು ಗೈಸ್, ಇದ್ರದ್ದು ಏನು ಬಜೆಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಜೆಟ್ ಏನು ಹೇಳೋದೇನಂತಂದ್ರೆ ಗೈಸ್ ಇಷ್ಟೇ ಇವತ್ತಿನ ಬಜೆಟ್. ಇದ್ರ ಬಜೆಟ್ ಹೇಳ್ಬೇಕಪ್ಪ ಅಂತಂದ್ರೆ ಬರೀ 50 ರೂಪೀಸ್. ಏನ್ರಿ ಗೈಸ್, ಇದ್ರ ಬಜೆಟ್ ಏನಪ್ಪ ಅಂದ್ರೆ ಬರೀ 50 ರೂಪೀಸ್ ಅಷ್ಟೇ. ಲೋ ಬಜೆಟ್ಲೆ ಸ್ಟಾರ್ಟ್ ಮಾಡ್ಬೇಕಂತ ನನ್ನ ಇಚ್ಛೆ. ಅಂದ್ರೆ ಲೋ ಏನಾದರೂ ಹೆಂಗಾದರೂ ಸ್ಟಾರ್ಟಿಂಗ್ ಮಾಡ್ಬೇಕಂತಂದ್ರೆ ಲೋ ಬಜೆಟ್ಲೆ ಸ್ಟಾರ್ಟ್ ಮಾಡ್ಬೇಕಂತ ನಂದು. ನಿಮ್ಮದು ಮೈಂಡ್ಸೆಟ್ ಹಂಗೆ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ನಾ ಎಲ್ಲ ಇಟ್ಕೊಂಡು ಮಾಡ್ಬೇಕಂತೇಳಿ ಕುಂಡ್ರಬೇಡ್ರಿ. ಏನೂ ಇಲ್ಲಪ್ಪ ನನ್ನ ಕಡೆ ಅಂತೇಳಿ ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಮಾಡಿ. ಮುಂದೆ ತಾನಾಗೆ ಸಕ್ಸಸ್ ಆಗುತ್ತೆ. ನೀವು ಅಲ್ಲಿ ಮಟ್ಟ ನಾ ಗಳಿಸ್ಕೊಂಡು ಆಮೇಲೆ ಮಾಡ್ತಾನೆ ಅನ್ನೋದು ಕುಂತ್ರೆ ಅಲ್ಲಿ ಮಟ್ಟ ನೀವು ಸಕ್ಸಸ್ ಆಗೋದೇ ಇಲ್ಲ. ಇದ್ದಿದ್ರಲ್ಲೇ ಸ್ಟಾರ್ಟ್ ಮಾಡಿದ್ರೆ ಎಷ್ಟೈತಿ ಅದರಲ್ಲೇ ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಹೊಂತಿ, ಇಲ್ಲ ಅಂದ್ರೆ ಹೊಂದೋದಿಲ್ಲ. ಯಾಕಂದ್ರೆ ನೀ ಕಾಯ್ಕೊಂತ ಕುಂತ್ರೆ ಟೈಮ್ ಪಾಸ್ ಮಾಡಿಬಿಡ್ತಿ. ನೀ ಅವಾಗ ನಿನಗೆ ಟೈಮೇ ಇರೋದಿಲ್ಲ. ಏನು ಮಾಡ್ತೀವಿ ಅವಾಗ, ಮುಂದೆ ಏನು ಮಾಡ್ತಿ?
ಏನ್ ಮಾಡಕ್ಕಾಗಲ್ಲ. ಈ ಮೈಕ್ ನಿಮಗೆ ಯೂಸ್ ಇಲ್ಲ ಅಂತ ಹೇಳತ್ತಿಲ್ಲ ನಾ. ಯೂಸ್ ಮೈಕ್ ಇದು 50 ರುಪೀಸ್ ಅಂದ್ರು ವಾಯ್ಸ್ ಎಷ್ಟು ಕ್ಲಿಯರ್ ಕೊಡತ್ತೆ ನೋಡ್ರಿ. ವಿಡಿಯೋದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು 50 ರುಪೀಸ್ ಆಗಿರ್ಬೋದು, 50 ರುಪೀಸ್ ಆಗಿರ್ಬೋದು, ಆದ್ರೆ ನಿಮಗೆ ವಾಯ್ಸ್ ಎಷ್ಟು ಕ್ಲಿಯರ್ ಕೊಡತೈತಿ. ಮೊದ್ಲಿನ ನಾನು ವಿಡಿಯೋ ನೋಡ್ರಿ, ಈಗಿನ ರೀಸೆಂಟ್ ನಿನ್ನಿದ ಇವತ್ತಿಂದ ವಿಡಿಯೋ ನೋಡ್ರಿ, ಎಷ್ಟು ಕ್ಲಿಯರ್ ಬರತ್ತೆ ವಾಯ್ಸ್ ನೋಡ್ರಿ, ಗೊತ್ತಾಗತ್ತೆ. ಕಂಪೇರ್ ಮಾಡ್ರಿ. ಸೊ ಗೈಸ್, ಈಗ ವಾಯ್ಸ್ ಹೆಂಗೆ ಕೇಳತ್ತಿ. ಸೊ ಗೈಸ್, ಈಗ ವಾಯ್ಸ್ ಹೆಂಗೆ ಕೇಳತ್ತಿ, ಈಗ ಹೆಂಗೆ ಕೇಳತ್ತಿ, ಈಗ ನೋಡ್ರಿ. ಸೊ ಗೈಸ್ ನೋಡ್ರಿ, ಈಗ ಹೆಂಗೆ ಕೇಳತ್ತಿ, ಈಗ ಕ್ಲಿಯರ್ ಕೇಳತ್ತ. ಸೊ ಗೈಸ್ ನೋಡ್ರಿ, ವಾಯ್ಸ್ ಕ್ಲಿಯರ್ ಕೇಳತ್ತ. ಇದರಲ್ಲೇ ಕಂಪೇರ್ ಮಾಡ್ರಿ. ನಿಮ್ಗೆ ಸ್ವಲ್ಪ ಮಾತು ಅಲ್ಲಿ ನೋಡಿ, ಇಲ್ಲೇ ಕಂಪೇರ್ ಮಾಡಿ ತೋರಿಸಿಲ್ಲ. ಈಗ ಹೆಂಗೆ ಕೇಳತ್ತಿ, ಈಗ ಹೆಂಗೆ ಕೇಳತ್ರಿ ಆಯ್ತಾ. ಇಷ್ಟೇ ಕಂಪೇರ್ ಅಂದ್ರೆ ಇಷ್ಟೇ. 50 ರುಪೀಸ್ ಅಂದ್ರೆ ಪವರ್ಫುಲ್ ಆಗಿ ಐತಿ ಗೈಸ್. 50 ರುಪೀಸ್ ಅಂದ್ರೆ ಪವರ್ಫುಲ್ ಆಗಿ ಐತಿ. ಇಟ್ಸ್ ಗುಡ್. ಲೋ ಬಜೆಟ್ ತೊಗೊಂಡ್ರು ನಾವು ಆಸ್ ಅ ಲೋ ಬಜೆಟ್ ತೊಗೊಂಡ್ರು ಕ್ಲಿಯರಿಟಿ ಕೊಡೋದ ತೋತೀನಿ ಗೈಸ್. ನಾ ಯಾವ್ದನ್ನಾದ್ರೂ ತಗೋಬೇಕಾದ್ರೆ ಕ್ಲಿಯರಿಟಿ ಕೊಡೋದ ತೋತೀನಿ. ಸೊ ಗೈಸ್, ಇಷ್ಟೇ ವಿಡಿಯೋ. ಲೋ ಬಜೆಟ್ ಮೈಕ್ ತೊಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ದಟ್ಸ್ ಗುಡ್, ಸಕ್ಸಸ್ ಆಗುತ್ತೆ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಲೋ ಬಜೆಟ್ ಸ್ಟಾರ್ಟ್ ಮಾಡಿ, ಯಾವುದೇ ಸ್ಟಾರ್ಟ್ ಮಾಡಬೇಕಾದ್ರೂ ಲೋ ಬಜೆಟ್ ಇಂದ ಸ್ಟಾರ್ಟ್ ಮಾಡಿ, ಸಕ್ಸಸ್ ಆಗುತ್ತೆ. ದಟ್ಸ್ ಗುಡ್. ಈ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ ಅಂತ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರೋಣ, ಹೊಸ ಕಂಟೆಂಟ್ಸ್ ವಿಷಯದ ಜೊತೆ ಬರೋಣ. ಅಲ್ಲಿವರೆಗೂ ಟಾಟಾ ಬೈ ಸೇ ಯರ್ ಗೈಸ್.